ಪ್ರೀತಿಯ ಹೆಸರಿನಲ್ಲಿ ಪ್ರಾಣ ತೆಗೆಯುವವರಿಗೆ ಪ್ರೀತಿಯ ಅರ್ಥ ಗೊತ್ತಾ? ಒಂದು ಕಾಲದಲ್ಲಿ ಪ್ರೀತಿ ಅಂತ ಹೇಳಿದ್ರೆ ತ್ಯಾಗ, ನಂಬಿಕೆ, ಗೌರವ, ಹಾಗೇನೆ ಮತ್ತೊಬ್ಬರ ಸಂತೋಷದಲ್ಲಿ ತನ್ನ ಸಂತೋಷವನ್ನ ಕಂಡುಕೊಳ್ಳುವುದಾಗಿತ್ತು. ಪ್ರೀತಿಗಾಗಿ ತ್ಯಾಗ ಮಾಡಿದ ಕಥೆಗಳು ನಮ್ಮ ಇತಿಹಾಸದಲ್ಲಿ ಕೂಡ ಇದೆ. ಆದ್ರೆ ಇವತ್ತು ಅದೇ ಪ್ರೀತಿಯ ಹೆಸರಿನಲ್ಲಿ ಜೀವಗಳು ಬಲಿಯಾಗ್ತಾ ಇದೆ. ಇದು ಪ್ರೀತಿನ ಅಥವಾ ವಿಕೃತ ಮನಸ್ಥಿತಿನ ಅನ್ನೋದು ತಿಳಿತಾ ಇಲ್ಲ. ನೀನು ನನಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಯಾರಿಗೂ ಕೂಡ ಸಿಗಬಾರ್ದು ಎಂಬ ಮನೋಭಾವ ಅದು ಪ್ರೀತಿ ಅಲ್ಲ. ಅದು ಸ್ವಾರ್ಥ, ಅದು ಅಹಂಕಾರ, ಅದು ಕ್ರೌರ್ಯ. ಪ್ರೀತಿಸುವ ಹಕ್ಕು ನಿಮಗೆ ಇದ್ರೆ ನಿಮ್ಮ ಪ್ರೀತಿಯನ್ನು ನಿರಾಕರಿಸುವ ಹಕ್ಕು ಎದುರಿನ ವ್ಯಕ್ತಿಗೂ ಕೂಡ ಇದೆ. ಅವರ ನಿರ್ಧಾರವನ್ನ ಗೌರವಿಸುವುದೇ ನಿಜವಾದ ಪ್ರೀತಿ. ಬಲವಂತ, ಬೆದರಿಕೆ, ಹಿಂಬಾಲಿಸುವುದು ಅಥವಾ ಕೊನೆಗೆ ಅವರ ಜೀವವನ್ನೇ ಕಸಿದುಕೊಳ್ಳುವುದು ಎಂದಿಗೂ ಕೂಡ ಪ್ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಕ್ಷಮಿಸಲಾಗದ ಅಪರಾಧ. ಬಂಟ್ವಾಳ ತಾಲೂಕಿನಲ್ಲಿ ಕೆಲವೇ ದಿನಗಳ ಅಂತರದಲ್ಲಿ ನಡೆದ 2 ಘಟನೆಗಳು ನಮ್ಮ ಮನಸ್ಸನ್ನ ತಲ್ಲಣಗೊಳಿಸಿದೆ. ಕೆಲಸ ಮುಗಿಸಿ ಮನೆಗೆ ಮರಳ್ತಾ ಇದ್ದ ಯುವತಿ ಲಾವಣ್ಯ ಬೀಚ್ ರೋಡ್ ಬಸ್ ನಿಲ್ದಾಣದಲ್ಲಿ ಕ್ರೂರವಾಗಿ ಹತ್ಯೆಯಾಗ್ತಾಳೆ. ಇನ್ನೊಂದೆಡೆ ಮಂಚಿಯಲ್ಲಿ ಬಸ್ಸಿಗಾಗಿ ಕಾಯ್ತಾ ಇದ್ದ ಅಪ್ರಾಪ್ತ ಬಾಲಕಿಯ ಮೇಲೂ ಕೂಡ ಕೊಲೆ ಯತ್ನ ನಡೆಯುತ್ತೆ. 2 ಘಟನೆಗಳು, ಆದ್ರೆ ಒಂದೇ ವಿಕೃತ ಮನಸ್ಥಿತಿ. ಒಮ್ಮೆ ಯೋಚಿಸಿ, ಒಬ್ಬ ಹುಡುಗಿ ಬೇಡ ಅಂತ ಹೇಳಿದ ತಕ್ಷಣ ಅವಳ ಬದುಕನ್ನೇ ಕಿತ್ತುಕೊಳ್ಳುವ ಹಕ್ಕನ್ನು ನಿಮಗೆ ಕೊಟ್ಟದ್ಯಾರು? ನಿನ್ನೆವರೆಗೂ ಅವಳ ನಗುವಿನಲ್ಲೇ ಬದುಕ್ತಾ ಇದ್ದ ತಂದೆ ತಾಯಿ ಇವತ್ತು ಯಾರ ಮುಖ ನೋಡಿ ಬದುಕಬೇಕು? 9 ತಿಂಗಳು ಹೊತ್ತು ಮಡಿಲಿನಲ್ಲಿ ಮಲಗಿಸಿ 1000 ಕನಸುಗಳೊಂದಿಗೆ ಬೆಳೆಸಿದ ಮಗಳನ್ನ ಒಂದು ಕ್ಷಣದಲ್ಲಿ ಕಳೆದುಕೊಂಡ ಆ ತಾಯಿಯ ಹೃದಯದ ನೋವನ್ನ ಅಳಿಲಿಕ್ಕೆ ಸಾಧ್ಯ ಇದೆಯಾ? ಈಗ ಆ ತಂದೆಯ ಕಣ್ಣೀರಿಗೆ ಉತ್ತರ ಕೊಡುವವರು ಯಾರು? ನಾವು ಮಹಿಳಾ ದಿನಾಚರಣೆಯನ್ನು ಹೆಣ್ಣು ಮಕ್ಕಳು ಎಲ್ಲಾ ಕ್ಷೇತ್ರದಲ್ಲೂ ಸಾಧನೆ ಮಾಡ್ತಾರೆ, ಮಹಿಳೆಯರು ಸಬಲರು, ಸ್ವತಂತ್ರರು ಅಂತ ಭಾಷಣ ಮಾಡ್ತೇವೆ. ಆದ್ರೆ ನಿಜವಾಗಿ ಒಬ್ಬ ಹೆಣ್ಣು ಮನೆ ಬಿಟ್ಟು ಹೊರಗೆ ಹೋದಾಗ ಸುರಕ್ಷಿತವಾಗಿ ಮನೆಗೆ ವಾಪಸ್ ಬರ್ತಾಳೆ ಎಂಬ ನಂಬಿಕೆಯನ್ನ ಈ ಸಮಾಜ ಕೊಡಲು ಸಾಧ್ಯ ಆಗಿದ್ಯಾ? ಪ್ರೀತಿ ಅಂತ ಹೇಳಿದ್ರೆ ಸ್ವಾಧೀನಪಡಿಸಿಕೊಳ್ಳುವುದಲ್ಲ, ಸ್ವತಂತ್ರವನ್ನ ಗೌರವಿಸುವುದು. ಪ್ರೀತಿ ಅಂತ ಹೇಳಿದ್ರೆ ಒತ್ತಾಯ ಅಲ್ಲ, ಆಕೆಯ ನಿರ್ಧಾರವನ್ನ ಅರ್ಥ ಮಾಡಿಕೊಳ್ಳುವುದು. ಪ್ರೀತಿ ಅಂತ ಹೇಳಿದ್ರೆ ಜೀವ ತೆಗೆಯುವುದಲ್ಲ, ಆಕೆಯನ್ನ ಬದುಕಲು ಬಿಡುವುದು. ಯಾವುದೇ ಹುಡುಗಿ ಬೇಡ ಅಂತ ಹೇಳಿದ್ರೆ ಆ ಬೇಡ ಎಂಬ ಉತ್ತರವನ್ನ ಗೌರವಿಸುವ ಸಂಸ್ಕಾರವನ್ನ ಈಗಿನವರು ಕಲಿಬೇಕು. ಯಾಕಂದ್ರೆ ನೋ ಮೀನ್ಸ್ ನೋ, ಅದಕ್ಕೆ ಬೇರೆ ಅರ್ಥನೇ ಇಲ್ಲ. ಇನ್ನಾದ್ರೂ ಮಹಿಳೆಯರ ಸುರಕ್ಷತೆ ಕೇವಲ ಘೋಷಣೆಗಳಲ್ಲಿ, ಭಾಷಣಗಳಲ್ಲಿ, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಮಾತ್ರ ಉಳಿಬಾರ್ದು. ಪ್ರತಿಯೊಬ್ಬ ಹೆಣ್ಣು ನಿರ್ಭಯವಾಗಿ ಮನೆಗೆ ಮರಳುವ ದಿನವೇ ನಿಜವಾದ ಮಹಿಳಾ ಸಬಲೀಕರಣ. ಒಂದು ಬೇಡ ಎನ್ನುವ ಉತ್ತರವನ್ನ ಗೌರವಿಸಲು ಕಲಿತಾಗ ಮಾತ್ರ ನಾವು ನಿಜವಾದ ನಾಗರಿಕ ಸಮಾಜ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು.